ಗ್ರೇ ಕಲರ್, ಬೂದಿ ಬಣ್ಣ ತಾಯಿಗೆ ಬಹಳ ಇಷ್ಟ ಆಗಿರ್ತಕ್ಕಂಥದ್ದಿದೆ. ಹಾಗಾಗಿ ಇವತ್ತು ಬಹಳ ವಿಶೇಷವಾಗಿ ಬೂದಿ ಬಣ್ಣದಲ್ಲಿರ್ತಕ್ಕಂಥ ಒಂದು ವಸ್ತ್ರವನ್ನ ಧರಿಸ್ತಕ್ಕಂಥದ್ದಾಗ್ಲಿ, ಇಲ್ಲ ಅಂತಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಣೆಗೆ ವಿಭೂತಿಯನ್ನ ಇಡ್ತಕ್ಕಂಥದ್ದಾಗ್ಲಿ, ಇಲ್ಲಾಂದ್ರೆ ವಿಭೂತಿಯನ್ನ ಒಂದು ಚೂರಾದ್ರೂ ತಮ್ಮ ಲಲಾಟದಲ್ಲಿ ಇಟ್ಕೊಳ್ತಕ್ಕಂಥದ್ದಾಗ್ಲಿ ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ನಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ನವರಾತ್ರಿ ಅಂತ ಹೇಳ್ತೀವಿ, ನವದುರ್ಗೆಯರ ನವ ಅವತಾರ ಅಂತ ಹೇಳ್ತೀವಿ, ನವ ಬಣ್ಣಗಳು ಅಂತ ಹೇಳ್ತೀವಿ. ಈ ಬಣ್ಣಗಳಿಗೂ ದೇವರಿಗೂ ಏನು ಗುರುಗಳೇ ಒಂದು ಹೇಗಿದೆ ಹೋಲಿಕೆ? ಇಲ್ಲಿ ಬಣ್ಣಗಳು ಯಾವ ಒಂದು ಪಾತ್ರವನ್ನ ವಹಿಸತ್ತೆ? ಖಂಡಿತ ಇಲ್ಲೇನಾಗತ್ತೆ, ನಿಮಗೆ ಬಣ್ಣಗಳು ದೇವಿಯ ಒಂದೊಂದು ರೂಪದಿಂದ ಬಂದಿರತಕ್ಕಂಥದ್ದಲ್ಲ, ಅವತ್ತಿನ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಬಂದಿರತಕ್ಕಂಥದ್ದು ಬಣ್ಣಗಳನ್ನ ನಾವು ಜೋಡಣೆ ಮಾಡೋದಾದ್ರೆ. ಇವತ್ತಿನ ದಿವಸ ನಾನು ನಿಮ್ಗೆ ಪ್ರಾರಂಭದ ಹಂತದಲ್ಲಿ ಬಹಳ ವಿಶೇಷವಾಗಿ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಮೊದಲನೇ ದಿನ ಚಂದ್ರ, ಆತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಬಣ್ಣ ಯಾವ್ದಪ್ಪ ಅಂತಂದ್ರೆ, ನಿಮಗೆ ಮೊದಲನೇ ದಿನ ನಿಮಗೆ ಹಳದಿ ವರ್ಣ ಬರುತ್ತೆ. ಚಂದ್ರನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಹಳದಿ ವರ್ಣ, ಅದು ನಿಮಗೆ ಸಿಗ್ತಕ್ಕಂಥದ್ದು ಇರುತ್ತೆ. ಎರಡನೇದು ಮಂಗಳ ನಿಮಗೆ ಯಾವ ವರ್ಣ ಬರುತ್ತೆ? ನಿಮಗೆ ಹಸಿರು ವರ್ಣ ಬರುತ್ತೆ. ಹಾಗಾಗಿ ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ವರ್ಣಗಳನ್ನ ನಾವು ಈ ಸಮಯದಲ್ಲಿ ಪರಿಗಣಿಸ್ತಕ್ಕಂಥದ್ದು ಇರುತ್ತೆ. ಯಾತಕ್ಕೋಸ್ಕರ ವರ್ಣವನ್ನು ಕೂಡ ನಾವಿಲ್ಲಿ ಬಳಸ್ತೀವಿ ನವರಾತ್ರಿಯ ಒಂದು ಪೂಜಾನುಷ್ಠಾನದಲ್ಲಿ ಅಂತಂದ್ರೆ, ಈ ವರ್ಣಗಳಿಗೂ ಕೂಡ ಅದರದ್ದೇ ಆಗಿರತಕ್ಕಂಥ ಒಂದು ಶಕ್ತಿ ಇದೆಯಮ್ಮ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕೆಲವೊಂದ್ಸತಿ ಗ್ರಹಗತಿಗಳಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಾಗ, ಇಲ್ಲಾಂತಂದ್ರೆ ಸಾಕಷ್ಟು ಜನ ಈ ಒಂದು ಕೋಪ ತಾಪದಲ್ಲಿ ಇರ್ತಕ್ಕಂಥವ್ರಿಗೆ, ಮನಸ್ಸನ್ನ ಅವರ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದಕ್ಕೆ ಆಗದೆ ಇರತಕ್ಕಂಥವ್ರಿಗೆ ಜಾಸ್ತಿ ನಾವು ಕೆಂಪು ಕಲರ್ ವರ್ಣವನ್ನು ಉಪಯೋಗಿಸಬೇಡಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಕೆಂಪು ವರ್ಣ ನೋಡಿದ್ರೆ ಅವರಿಗೆ ಏನೋ ಒಂದು ರೀತಿ ಒಂದು ಮೆಂಟಲಿ ಅವರು ಒಂಥರ ಬೇರೆ ರೀತಿಯ ಆಲೋಚನೆಗಳು ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಅವರಿಗೆ ಆ ಒಂದು ಕಲರ್ ಒಂದು ಏನಾದ್ರೂ ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ, ಆ ತರನು ಕೂಡ ಇರುತ್ತೆ. ಹಾಗಾಗಿ ಈ ವರ್ಣ ಬರೀ ನೋಡ್ತಕ್ಕಂಥದ್ದು ಮಾನಸಿಕವಾಗಿ ಮಾತ್ರ ಅಲ್ಲ, ಗ್ರಹಗತಿಗಳ ಪ್ರಕಾರನೂ ಕೂಡ ಈ ಒಂದು ಬಣ್ಣಗಳನ್ನ ನಾವು ಒಂದೊಂದು ಗ್ರಹಗಳಿಗೆ ಒಂದೊಂದು ವರ್ಣ ಇರುತ್ತೆ. ಆ ವರ್ಣಗಳು ನಮ್ಮ ಜೀವನದ ಮೇಲೂ ಪ್ರಭಾವವನ್ನ ಪ್ರತಿನಿತ್ಯ ಖಂಡಿತ ಇವತ್ತಿನ ದಿವಸ ನೋಡಿ, ಎಷ್ಟೋ ಕಡೆ ಒಂದಷ್ಟು ಜನ ಕೇಳ್ತಾರೆ, ಗುರುಗಳೇ ನಾನು ಯಾವ ಕಲರ್ ಕಾರ್ ತಗೊಳ್ಳಿ, ಯಾವ ಕಲರ್ ಆಗ ಬರುತ್ತೆ? ಹೌದು, ನಮ್ಮ ರಾಶಿಗೆ ಯಾವ ವರ್ಣ ಆಗತ್ತೆ ಅಂತ. ಈಗ ನನ್ನದು ಮಕರ ರಾಶಿ ಆಗಿದೆ. ನಮ್ಮ ತಂದೆಯವ್ರಿಗೆ, ನನಗೆ ಈ ಕಪ್ಪು ವರ್ಣ ಅಂತಂದ್ರೆ ತುಂಬಾ ಇಷ್ಟ. ನಮ್ಮ ತಂದೆಯವ್ರು ಹೇಳ್ತಾರೆ, ನಿನಗೆ ಕಪ್ಪು ವರ್ಣ ಆಗ ಬರಲ್ಲ, ಕಪ್ಪು ವರ್ಣ ಉಪಯೋಗಿಸೋದು ಬೇಡ, ನಾವು ಓಡಾಡ್ತಕ್ಕಂಥ ಕಾರ್ ಆಗಿರ್ಬೋದು. ಹಾಗಾಗಿ ನೋಡಿ, ಇದು ಭಗವಂತ ಕೊಟ್ಟಿರ್ತಕ್ಕಂಥ ಕೇಶ ಕಪ್ಪಗಿದೆ ಅಂತ ಹೇಳಿ ನಾವು ಬದಲಾಯಿಸ್ಕೊಳ್ತಕ್ಕಂಥದ್ದಲ್ಲ, ಅದು ಭಗವಂತ ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲೇನು ಸಮಸ್ಯೆ ಇಲ್ಲ. ಹಾಗಾಗಿ ನಾವು ಯಾವ್ದಾದ್ರು ಒಂದು ಪರ್ಚೇಸ್ ಮಾಡ್ತಾ ಇದೀವಿ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ತಗೊಳ್ತಾ ಇದೀವಿ, ನಾವು ತಗೊಳ್ತಕ್ಕಂಥ ಒಂದು ಫೋನಿನ ಬಣ್ಣ ಆಗಿರ್ಬೋದು ಕಪ್ಪು ವರ್ಣ ಬೇಡ, ಕಾರ್ ಆಗಿರ್ಬೋದು ಕಪ್ಪು ವರ್ಣ ಬೇಡ, ಬೈಕ್ ಆಗಿರ್ಬೋದು ಕಪ್ಪು ವರ್ಣ ಬೇಡ. ಆ ರಾಶಿಗಳಿಗೆ ಯಾವ ವರ್ಣ ಕರೆಕ್ಟ್ ಆಗಿರುತ್ತೋ ಅದನ್ನ ತಗೊಂಡ್ರೆ ಅವ್ರಿಗೆ ಮತ್ತಿಷ್ಟು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಒಂದಿಷ್ಟು ಜನ ಅದನ್ನ ನಂಬಲ್ಲ. ಹೌದು ಗುರುಗಳೇ, ಕೆಲವೊಂದು ನೆಗೆಟಿವ್ ಪರಿಣಾಮಗಳು ಬೀರ್ಬೋದು. ಈಗ ನಮಗೆ ಕಪ್ಪು ಬಣ್ಣ ಆಗ್ಬರಲ್ಲ, ನಮಗೆ ಕೆಂಪು ಬಣ್ಣ ಆಗ್ಬರಲ್ಲ, ನಾವು ಅದನ್ನ ಪದೇ ಪದೇ ಬಳಸ್ತಾ ಇದ್ರೆ ಕೆಲವೊಂದು ನಕಾರಾತ್ಮಕ ಅಂಶಗಳು ನಮ್ಮ ಜೀವನದ ಮೇಲೆ ಉಂಟಾಗಬಹುದು. ಹೌದು, ಖಂಡಿತ ಆಗತ್ತೆ. ಗೊತ್ತಾಗತ್ತೆ, ನೋಟಿಸಬಲ್ ಚೇಂಜಸ್ ಇರುತ್ತೆ, ಗೊತ್ತಾಗತ್ತೆ. ಆದ್ರೆ ಅದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವಿದೆಲ್ಲವನ್ನು ಇನ್ ಡೆಪ್ತ್ ಆಗಿ ಹೇಳ್ತಾ ಹೋದ್ರೆ ಜನ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ. ಅದರಲ್ಲೂ ಇತ್ತೀಚೆಗೆ ಯುವಕರು ಅದರ ಬಗ್ಗೆ ಅಷ್ಟಾಗಿ ಗಮನ ವಹಿಸೋದಿಲ್ಲ. ಆದ್ರೆ ಎಲ್ಲರಲ್ಲೂ ಕೂಡ ಒಂದು ಮನವಿ, ಇಂತಹ ಸಣ್ಣ ಪುಟ್ಟ ಧರ್ಮ ಸೂಕ್ಷ್ಮ ವಿಚಾರಗಳನ್ನ ನಾವು ತಿಳ್ಕೋಬೇಕು. ಪ್ರತಿಯೊಬ್ಬ ಯುವಕರಿಗೂ ಕೂಡ